ದಿಢೀರ್ ಮತ್ತು ರುಚಿಕರವಾದ ಬೀಟ್ರೂಟ್ ಪಲ್ಯನ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಬಾಣಲೆಗೆ ಎಣ್ಣೆ ಹಾಕಿ ಕಾದ ನಂತರ ಅದಕ್ಕೆ ಉದ್ದಿನ ಬೇಳೆ, ಸ್ವಲ್ಪ ಸಾಸಿವೆ ಹಾಗೂ ಒಂದು 4 ಉದ್ದನೆ ಕಟ್ ಮಾಡ್ಕೊಂಡಿರೋಂಥ ಹಸಿ ಮೆಣಸಿನಕಾಯಿ, ಒಂದು 4ರಿಂದ 5 ಎಸಳಷ್ಟು ಕರಿಬೇವಿನ ಸೇರಿಸ್ಕೋಬೇಕಾಗುತ್ತೆ. ಇದಿಷ್ಟು ಹಾಕೊಂಡಿದ ನಂತರ ಇದಕ್ಕೊಂದು 30 ಸೆಕೆಂಡ್ಸ್ವರೆಗೂ ನೀವು ಹುರ್ಕೋಬೇಕಾಗುತ್ತೆ. ಅದು ಹುರ್ಕೊಂಡಾದ್ಮೇಲೆ ಹಸಿ ಬೀಟ್ರೂಟ್ನ ಏನು ಇಟ್ಕೊಂಡಿರ್ತೀವೋ ತುರಿದಿರೋಂಥ ಹಸಿ ಬೀಟ್ರೂಟ್ನ ಇಲ್ಲಿ ಹಾಕೋಬೇಕು. ನೀವು ನೋಡ್ತಾ ಇರ್ಬೋದು, ಇಲ್ಲ ಆಲ್ರೆಡಿ ಹಾಕ್ತಾ ಇದೀವಿ. ಇಲ್ಲ ಹಾಕಿದ ನಂತರ ಅದು ಒಂದು 3 ನಿಮಿಷವರೆಗೂ ನೀವು ಹುರ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. 3 ನಿಮಿಷ ಬೆಂದ ನಂತರ ಅದು ಬೇಗ ಸಾಫ್ಟ್ ಆಗುತ್ತೆ. ಸಾಫ್ಟ್ ಆದ್ಮೇಲೆ ನೀವು ಚೆಕ್ ಮಾಡ್ಬೋದು. ಅದು ಸಾಫ್ಟ್ ಆದ್ಮೇಲೆ ನೀವು ಏನು ಬೇಯಿಸಿಟ್ಕೊಂಡಿರ್ತೀರೋ ಹೆಸರು ಕಾಳನ್ನ, ಆಲ್ರೆಡಿ ನಾವಿಲ್ಲಿ ಉಪ್ಪು ಹಾಕೊಂಡು ಬೇಯಿಸಿಟ್ಕೊಂಡಿರೋಂಥ ಹೆಸರು ಕಾಳನ್ನ ಮಿಕ್ಸ್ ಮಾಡ್ತಾ ಇದ್ದೀವಿ. ಹೆಸರು ಕಾಳು ದೇಹಕ್ಕೆ ತಂಪನ್ನ ಕೊಡೋದಾದ್ರೆ ಬೀಟ್ರೂಟು ದೇಹಕ್ಕೆ ಹೀಟನ್ನ ಉತ್ಪತ್ತಿ ಮಾಡುತ್ತೆ. ಸೊ ಎರಡೂ ಹಾಕೋದ್ರಿಂದ ದೇಹ ಬ್ಯಾಲೆನ್ಸ್ಡ್ ಆಗಿರುತ್ತೆ. ನಿಮ್ಗೆ ಹೀಟು ಆಗಲ್ಲ, ಕೋಲ್ಡು ಆಗಲ್ಲ. ಸೊ ಮಕ್ಕಳಿಗೂ ಆಗಲಿ ದೊಡ್ಡವ್ರಿಗೂ ಆಗಲಿ ಆರಾಮಾಗಿ ಕೊಡ್ಬೋದು ಇದನ್ನ. ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದು 3 ನಿಮಿಷ ಮತ್ತೆ ಬಿಡಬೇಕಾಗುತ್ತೆ. ಇದೆರಡು ಚೆನ್ನಾಗಿ ನೀರಿನ ಅಂಶ ಎಲ್ಲ ಹೀರ್ಕೊಂಡಾದ್ಮೇಲೆ ನಂತರ ಇದಕ್ಕೆ ಸ್ವಲ್ಪ ಕಾಯಿ ತುರಿನ ಸೇರಿಸಿ ಒಂದು 30 ಸೆಕೆಂಡ್ಸ್ವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಫ್ಲೇಮ್ನ ಆಫ್ ಮಾಡಿದ್ರೆ ತುಂಬಾ ರುಚಿಕರವಾದಂಥ ಬೀಟ್ರೂಟ್ ಪಲ್ಯ ತಿನ್ನೋದಕ್ಕೆ ರೆಡಿಯಾಗಿದೆ. ಸೊ ಇದನ್ನ ಅನ್ನದ ಜೊತೆ, ಚಪಾತಿ ಜೊತೆ, ದೋಸೆ ಜೊತೆ ಎಲ್ಲ ಜೊತೆ ತಿನ್ಬೋದು. ಟ್ರಸ್ಟ್ ಮೀ, ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ತುಂಬಾ ಸಿಂಪಲ್ ಆಗೂ ಇದೆ ಈ ರೆಸಿಪಿ. ಮತ್ತಷ್ಟು ಸಿಂಪಲ್ ಆಗಿರೋ ರೆಸಿಪಿ ಬೇಕು ಅಂದರೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.